ಪ್ರಜ್ವಲ್ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟರು. ಫುಲ್ ಗರಂ ಆಗಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಬಹಿರಂಗವಾಗಿ ಪ್ರಜ್ವಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಜ್ವಲ್ ಮೇಲಿನ ಆರೋಪಗಳು ಗಂಭೀರವಾದದ್ದು, ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಮಹಿಳೆಯರ ಘನತೆಗೆ ಧಕ್ಕೆ ತರೋದನ್ನ ಖಂಡಿಸುತ್ತೇವೆ ಎಂದಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10,000 ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಅನ್ನ ಯಾರು ಹಂಚಿದ್ದಾರೆ, ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ತನಿಖೆಯಾಗಲಿ ಅಂತ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಹೇಳಿಕೆ, ಪೆನ್ ಡ್ರೈವ್ ಹಂಚಿದವರ ವಿರುದ್ಧವೂ ತನಿಖೆಯಾಗಲಿ. ಪೆನ್ ಡ್ರೈವ್ ಯಾರು ಹಂಚಿದ್ದಾರೆ, 10,000 ಪೆನ್ ಡ್ರೈವ್ ಮಾಡಿ ಹಂಚಿದಾರಂತೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈಗ ಯಾರು ಈ ಏನೋ ಅದು ಪೆನ್ ಡ್ರೈವ್ ಮಾಡಿದ್ದಾರೆ, ಹಂಚಿದವ್ರು ಯಾರು? 10,000 ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಅವಾಗ ಎಲೆಕ್ಷನ್ ಇರಲಿಲ್ವಾ? ಎಲೆಕ್ಷನ್ ಟೈಮಲ್ಲಿ ತಾನೇ ಮಾಡಿದ್ದು. ಹಂಚಿದವ್ರು ಯಾರು, ಮಾಡಿಸಿದವ್ರು ಯಾರು? ಮತ್ತೆ ಈ ಘಟನೆ ಇನ್ನು ಏನಾಗಿದೆ ಅನ್ನೋದನ್ನ ಈಗ SIT ಕೊಟ್ಟಿದ್ದಾರೆ. SITಯಲ್ಲಿ ಹೇಳ್ಬೇಕಲ್ಲ, SIT ಅವರು ಹೌದು ಈ ಪೆನ್ ಡ್ರೈವ್ ಇರೋದೆಲ್ಲ ಸತ್ಯವಾಗಿದೆ ಅಂತ ಹೇಳಿದ್ಮೇಲೆ ನಿಮ್ ಕ್ವಶನ್ಗೆ ನಾನು ಫಸ್ಟ್ ಕ್ಲಾಸ್ ಆನ್ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.